ಅಮ್ಮ ಕನ್ನಡ ಫಿಲ್ಮ್ಸಿಂದನೇ ಶುರು ಮಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು, ಕಲ್ಯಾಣ್ ಕುಮಾರ್ ಅವ್ರ ಜೊತೆ, ಭಗವಾನ್ ಅವ್ರ ಜೊತೆ. B.R. ಪಂತಲು ಅಂತ ದೊಡ್ಡ ಡೈರೆಕ್ಟ್ರು, ಅವ್ರ ಡೈರೆಕ್ಷನಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಫಿಲ್ಮ್. ಸೊ ಅಮ್ಮ ರೂಟ್ಸ್ ಈ ಬಾಗೇಪಲ್ಲಿ ಆಗಲಿ, ಕನ್ನಡ ಇಂಡಸ್ಟ್ರಿ ಆಗಲಿ, ಆವಾಗ ಕನ್ನಡ ಫಿಲ್ಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಈಗ ನಾನಾಗಲಿ, ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ನಾನು ಎಲ್ಲಿ ಹೋದ್ರೂ ಹೇಳೋದೇ ಕರ್ನಾಟಕ ಇಲ್ಲ ಅಂದರೆ ನಾವಿಲ್ಲ ಅಂತ. ಅದು ಪೊಲೀಸ್ ಸ್ಟೋರಿ ಆಗಿರ್ಬೋದು, ಆಲ್ಬಮ್ ರವಿಶಂಕರ್ ಆಗಿರ್ಬೋದು, ಅಯ್ಯಪ್ಪ ಆಗಿರ್ಬೋದು. 25 ನನ್ನ ಫಿಲ್ಮ್ ರಿಲೀಸ್ ಆಯ್ತಲ್ಲ, ದೇವಡು ಚೇಸಿನ ಪಿಳ್ಳಿ ಅಂತ, ಅದು 100 days. ಈಗ ಮೊನ್ನೆ ಒಂದು ಫಿಲ್ಮ್ ರಿಲೀಸ್ ಆಯಿತು, ಸಂಕ್ರಾಂತಿಗೆ ವಸ್ತು ನಾನು ಅಂತ. ಅದರಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟು, ಇದರಲ್ಲಿ ಸಪೋರ್ಟಿಂಗ್ ಆ್ಯಕ್ಟರ್. ಆವಾಗ 100 days, ಇವಾಗ ಇದು 4 days 100 crores, ಅಷ್ಟೇ ಡಿಫ್ರೆನ್ಸ್. KGF ನಂಬರ್ಸ್ ಎಲ್ಲ ನೋಡಿದ್ರೆ ಇದೆಲ್ಲ ಸಾಧ್ಯನ ಅನಿಸುತ್ತೆ. ಸೊ ಈಗ 100 days ಅನ್ನೋದು ಬಿಕಾಸ್ ಸಿನಿಮಾ ಆ ಕಾಲದಲ್ಲಿ ನಾವು ದೂರದರ್ಶನಲ್ಲಿ ಕೂತ್ಕೊಂಡು ಆ ಚಿತ್ರಲಹರಿ, ಆ ಲಹರಿ, ಈ ಲಹರಿ ಸಾಂಗ್ಸ್ ನೋಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಹೇಳಿದ ತಕ್ಷಣ ಒಂದಿನ ನಾನೇ ಅವರು ಎಲ್ಲ ಫೀಲ್ಡ್ ನಾನು ಕೊಟ್ಟ ಮೇಲೆ ಹೇರ್ ಸ್ಟೈಲ್ ಈ ಥರ ಇರಬೇಕು, ಏನೋ ಒಂದು ಸಪರೇಟು ಒಂದು ಫೇಸಲ್ಲಿ ಒಂದು ಚೇಂಜ್ ಕೇಳಿದ್ರು. ಅದೇನೋ ಪ್ಲ್ಯಾನ್ ಮಾಡಿದ್ವಿ. ವಾಕ್ ಈ ಥರ ಇರಬೇಕು ಅಂತ ಅಂದ್ಕೊಂಡಿದ್ವಿ. ಡ್ರೆಸ್ಸಸ್ ಅವರೇ ಕಳಿಸಿದ್ರು ಫೋಟೋಸ್, ಬಂಡಿಯಪ್ಪ ಅವರು, ಈ ಥರ ಡ್ರೆಸ್ಸಸ್ ಬೇಕು ಸರ್, ಈ ಥರ ಇನ್ಶರ್ಟ್ ಮಾಡ್ಕೋಬೇಕು, ಈ ಥರ ನಡಿ. ನಾನು ಬೇಸಿಕ್ಲಿ ಐ ಆಮ್ ಡೈರೆಕ್ಟರ್ಸ್ ಆ್ಯಕ್ಟರ್. ನಾನು ಪ್ಲಸ್ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೋತೀನಿ, ಬೇಸಿಕ್ ಹೋಮ್ವರ್ಕ್ ಮಾಡ್ಕೋತೀನಿ. ಸೊ ನಾನು ಫಸ್ಟ್ ಕ್ಯಾರೆಕ್ಟರ್ ಒಳಗಡೆ ಹೋಗಬೇಕು ಅಂತ ಚಿಕ್ಕ ಚಿಕ್ಕ ಮೌಂಟೇಜಸ್ ಅದೆಲ್ಲ ಇಟ್ಕೊಂಡು ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಸೊ ಟೋಟ್ಲಿ ಒಳ್ಳೆ ಟೀಮು, ಒಳ್ಳೆ ಟೆಕ್ನಿಕಲ್ ಟೀಮು, ಒಳ್ಳೆ ಆರ್ಟಿಸ್ಟ್ಗಳು. ನಾನು ಫಸ್ಟ್ ಟೈಮ್ ವಿನೋದಿ ಅವ್ರ ಜೊತೆ ಆ್ಯಂಡ್ ಪೃಥ್ವಿ ಸೂಪರ್ಬಾಗಿ ಮಾಡಿದ್ದಾನೆ ಪ್ರತಿಯೊಂದು. ಸರಿ, ನಾನು ಟೀಸರ್ ನೋಡಿದ ತಕ್ಷಣ ಡೈರೆಕ್ಟ್ರಿಗೆ ಫೋನ್ ಮಾಡಿ, ಪೃಥ್ವಿಗೆ ಫೋನ್ ಮಾಡಿ, ಧನ್ಯಾ ಅವ್ರಿಗೆ ಫೋನ್ ಮಾಡಿ, ವಿನೋದಿನಿ ಅವ್ರಿಗೆ ಫೋನ್ ಮಾಡಿ, ಎಲ್ರಿಗೂ ಹೇಳಿದೆ ತುಂಬ ಚೆನ್ನಾಗಿದೆ. ಒಂದು ಫುಲ್ಲು ಫ್ಯಾಮಿಲಿ ಜೊತೆ ಈ ಡ್ರಾಮಾ ಜೊತೆ ಆ್ಯಕ್ಷನ್ ತುಂಬ ಇಮೋಷ್ನಲ್ ಆಗಿದೆ ಅಂತ. ಫೈಟ್ ಟು ಲೀಡೇ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ರೆಡಿ ನಾನು ಡಬ್ಬಿಂಗ್ ಮಾಡೋವಾಗ ಸಾಂಗ್ಸ್ ಎಲ್ಲ ನೋಡಿದ್ದೀನಿ. ಇಟ್ ವಿಲ್ ಬಿ ಡಿಫ್ರೆಂಟ್ ಫಿಲ್ಮ್. ಸಾಯಿ ಕುಮಾರ್ಗೆ ಒಂದು ಫುಲ್ ಡಿಫ್ರೆಂಟ್ ಫಿಲ್ಮ್ ಖಂಡಿತಪ್ಪ. ಈ 50ನೇ ವರ್ಷ ನಂದು. ಈ 50ನೇ ವರ್ಷದಲ್ಲಿ ಈಗ ನಾನು ಕಂಟಿನ್ಯೂಸ್ ಆಗಿ ಎಲ್ಲ ಫಿಲ್ಮ್ಸು ಚೆನ್ನಾಗಿ ಓಡ್ತಾ ಇದೆ. ಸೊ ಚೌಕಿದಾರ ವಿಲ್ ಬಿ ಎ ವೆರಿ ಸ್ಪೆಷಲ್ ಫಿಲ್ಮ್ ಫಾರ್ ಮೈ 50th year ಆಸ್ ಅನ್ ಆಕ್ಟರ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಸುದ್ದಿ ಮನೆಯ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ನಮ್ಮ ಪ್ರೀತಿಯ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರಿದ್ದಾರೆ. ಸೊ ಅವ್ರನ್ನ ಹಾರ್ಟ್ಲಿ ವೆಲ್ಕಮ್ ಮಾಡೋಣ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಧ್ವನಿ ಕೇಳಕ್ಕೆ ಒಂದು ಚಂದ ಸರ್. ಥ್ಯಾಂಕ್ ಯು. ನಿಮ್ಮ ಧ್ವನಿಗೆ ಫಿದಾ ಆಗ್ದಿರೋರು ಯಾರು ಇಲ್ಲ. ಇದು ಅಪ್ಪ ಕೊಟ್ಟಿದ್ದೆ. ಅಪ್ಪ ವಾಯ್ಸು ವೆರಿ ಪವರ್ಫುಲ್ ವಾಯ್ಸು. ಅದು ನನಗಾಗಲಿ, ರವಿಶಂಕರ್ಗಾಗಲಿ, ನಮ್ಮ ಆರುಣ್ ರವಿಶಂಕರ್ ಆ್ಯಂಡ್ ಅಯ್ಯಪ್ಪ ಆಗಲಿ, 3 ಜನಕ್ಕೇನು ಅಪ್ಪ ವಾಯ್ಸೆ. ಸೊ ಅವರು ಕಲಾವಿದರೆ. ಹಿ ವಾಸ್ ಅ ವೆರಿ ಗುಡ್ ಆ್ಯಕ್ಟರ್. ನಮ್ಮ ಕನ್ನಡ ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು, ಎಸ್ಪೆಷಲಿ ಪೊಲೀಸ್ ಸ್ಟೋರಿಯಲ್ಲಿ ಅವರೇ ಚೀಫ್ ಮಿನಿಸ್ಟರ್. ಆ್ಯಂಡ್ ಅವರು ತೆಲುಗಲ್ಲಿ ರಾಜ್ಕುಮಾರ್ ಅವರಿಗೆ ತುಂಬ ಫಿಲ್ಮ್ಸ್ಗೆ ಅವರೇ ವಾಯ್ಸ್ ಕೊಟ್ಟರು. ಆ ಕಾಲದಲ್ಲಿ ಬಬ್ರುವಾಹನ, ನಾನಿನ ಮರೀಲಾದೆ, ಭಕ್ತ ಪ್ರಹ್ಲಾದ, ಇದೆಲ್ಲಪ್ಪ ತೆಲುಗಲ್ಲಿ ವಿಷ್ಣು ಸಾರ್ಗೆ. ಆ್ಯಂಡ್ ರೀಸೆಂಟಾಗಿ ಮಂಜುನಾಥದಲ್ಲಿ ಅಂಬರೀಷ್ ಅವರಿಗೆ ತೆಲುಗಲ್ಲಿ ಅಪ್ಪನೇ ವಾಯ್ಸ್ ಕೊಟ್ಟರು. ಸೊ ಆ ಥರ ಅಪ್ಪ ವಾಯ್ಸೇ ನಮ್ಮ ವಾಯ್ಸು. ಸೊ ಅವರಿಗೆ ದೊಡ್ಡ ಥ್ಯಾಂಕ್ಸ್. ಸೊ ಸುಮಾರು ಚಿತ್ರಗಳು ಮಾಡಿದ್ದೀರಿ ನೀವು ಕಂಡಂಗೆ ಚಿತ್ರರಂಗ ಹಾಗೆ ಹೇಗಿತ್ತು, ಈಗ ಹೇಗಿದೆ ಸರ್? ಅದೇ ಟೆಕ್ನಾಲಜಿ ಒಂದು ಚೇಂಜ್ ಆಯಿತು ಅಷ್ಟೇ. ಟೆಕ್ನಾಲಜಿ ನೋಡಿ, ಡಬ್ಬಿಂಗು, ಈಗ ಡಬ್ಬಿಂಗನ್ನ ಮಾಡ್ತಾ ಇದ್ದೀನಿ ನಮ್ಮ ಚೌಕಿದಾರ. ಡಬ್ಬಿಂಗ್ ಮಾಡೋವಾಗ ಏನಂದರೆ ಇವತ್ತು ಡಿಜಿಟಲು ಇದೆಲ್ಲ ಬಂದಮೇಲೆ ಡಬ್ಬಿಂಗ್ ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಆ ಕಾಲದಲ್ಲಿ ನಮಗೆ ಲೂಪ್ ಸಿಸ್ಟಮ್ ಇತ್ತು, ಕಾಂಬಿನೇಷನ್ಸು, ಆ ಮೈಕಲೊಬ್ಬರು, ಈ ಮೈಕಲೊಬ್ಬರು. ಸೊ ಫುಲ್ ಸೀನು ಹೇಳಬೇಕು. ಅವ್ರು ಮಿಸ್ ಆದ್ರೂ, ನಾನು ಮಿಸ್ ಆದ್ರೂ ತಿರ್ಗಾ ರೀಟೇಕ್ ಮಾಡಬೇಕು. ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಅಟ್ ದ ಸೇಮ್ ಟೈಮ್ ಫಿಲ್ಮಲ್ಲಿ ಅಷ್ಟೇ, ಶೂಟಿಂಗಲ್ಲಿ ಅಷ್ಟೇ. ಆ ಕಾಲದಲ್ಲಿ ಫಿಲ್ಮ್ ವಾಸ್ ಅಪರೂಪ, ಫಿಲ್ಮ್ ಸಿಗೋದು ಅಪರೂಪ. ಆ ಫಿಲ್ಮ್ ಇಟ್ಕೊಂಡು ನನಗೆಲ್ಲೂ ಗೊತ್ತು. ಪೊಲೀಸ್ ಸ್ಟೋರಿ ಮಾಡುವಾಗ ಆ ಸೀನ್ ಮಾಡ್ತಾ ಇದ್ದೀವಿ ವಿಧಾನಸೌಧ ಮುಂದೆ, ವೆರಿ ಬಿಗ್ ಸೀನ್, 400 ಆಕ್ಲೈನ್ ಅವರು. ಸೊ ನಮ್ಮ ಹತ್ರ ಇದ್ದಿದ್ದು ಒಂದೇ ಒಂದು ಕ್ಯಾನ್. ಆ ಕಾಲದಲ್ಲಿ ಕ್ಯಾನ್ ಅಂದರೆ 400 feet. ಸೊ ಇನ್ನೊಂದು ಟೇಕ್ ತಗೊಳಕ್ಕಿಲ್ಲ, ಅಷ್ಟು ದೊಡ್ಡ ಡೈಲಾಗ್ ನನಗೆ. ಆ ಡೈಲಾಗ್ ನೋಡಕ್ಕೆ ಚಂದ ಸರ್. ಲಯನ್ ಹಾರ್ಟರ್, ಒಂಟಿ ಈ ಸಿಂಹಗಳೆಲ್ಲ ನೋಡ್ತಾ ಇದ್ದೆ. ಬಟ್ ನಾನು ಈ 4ನೇ ಸಿನಿಮಾ ಒಳ್ಳೆ ಡೈಲಾಗ್. ಬಟ್ ಲಯನ್ ಹಾರ್ಟರ್ಡ್ ಅಂತ
ಅದು ಎಲ್ಲ ಬಂದು ನಾವೆಲ್ಲ ಡಿಸ್ಕಸ್ ಮಾಡುವಾಗ ಇಷ್ಟೇ ಇದೆ ಫಿಲ್ಮು, ಒಂದೇ ಕ್ಯಾನ್ ಇದೆ, ನೈಟು ಏನೋ ಬೆಳಗ್ಗೆ ತನಕ ಪರ್ಮಿಷನ್ ಇತ್ತು, 11 o'clock ಪರ್ಮಿಷನ್ ಕೊಟ್ಟರು. ಅದು ವಿಧಾನಸೌಧ ವೆರಿ ಇಂಪಾರ್ಟೆಂಟ್ ರೋಡ್ ಅಲ್ವಾ, ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿ. ಸೊ ಡೈಲಾಗ್ ವಿಧಾನಸೌಧದ ಬಗ್ಗೆ, ಆ 3 ಸಿಂಹಗಳ ಬಗ್ಗೆ, ಈ ನ್ಯಾಯಸ್ಥಾನದ ಬಗ್ಗೆ ಎಲ್ಲ ಡೈಲಾಗ್ ಇರುತ್ತೆ. ಸೊ ಅಂತ ಒಂದು ಟೆನ್ಷನ್ಸ್ ಎಲ್ಲ ಇತ್ತು ಆ ಕಾಲದಲ್ಲಿ. ಈಗೇನು ಅಂದರೆ ಡಿಜಿಟಲ್ ಬಂದ ಮೇಲೆ ಸ್ವಲ್ಪ ಎಲ್ರಿಗೂ ಸ್ವಲ್ಪ ಅನುಕೂಲ ಆಯಿತು. ಬಟ್ ಆದ್ರೂ ಅದೇ ಕೆಲಸ, ತಿರ್ಗಾ ಅದೇ ಎಮೋಷನ್ಸು, ಅದೇ ಡೈರೆಕ್ಷನ್ ಟೆನ್ಷನ್ಸು, ಅದೇ ಪ್ರೊಡ್ಯೂಸರ್ ಟೆನ್ಷನ್ಸು, ಅದೇ ಆ್ಯಕ್ಟರ್ಸ್ಗಿರೋ ಟೈಮು, ಬರಬೇಕು ಮಾಡಬೇಕು, ಅದೆಲ್ಲ ಏನು ಚೇಂಜ್ ಆಗಲಿಲ್ಲ. ಆ್ಯಂಡ್ ಲಕ್ಕಿಲಿ ಏನಂದರೆ ಸ್ಪ್ಯಾನ್ ದೊಡ್ಡದಾಗಿದೆ. ಈಗ ಕನ್ನಡ ಫಿಲ್ಮ್ ಪ್ಯಾನ್ ಇಂಡಿಯಾ ಫಿಲ್ಮ್ ಆಗಿಬಿಟ್ಟಿದೆ, ಆ್ಯಂಡ್ ಇಂಡಿಯನ್ ಫಿಲ್ಮ್ ಗ್ಲೋಬಲ್ ಫಿಲ್ಮ್ ಆಗಿದೆ. ಸೊ ಈ ಥರ ಟೋಟ್ಲಿ ಆ ಥರ ಒಂದು ಪುಷ್ ಓವರ್ ಇದೆ ಇಂಡಸ್ಟ್ರಿಗೆ, ಒಳ್ಳೆಯದು. ಬಟ್ ಅಟ್ ದ ಸೇಮ್ ಟೈಮ್ ವರ್ಕ್ ನೋಡಿಕೊಂಡ್ರೆ ನೀವು ಆವತ್ತು ಏನು ನಾವು ಕೆಲಸ ಮಾಡ್ತಾ ಇದ್ದೀವೋ ಇವತ್ತು ಅದೇ ಮಾಡ್ತಾ ಇದ್ದೀವಿ. ಬಟ್ ಸ್ವಲ್ಪ ರಿಲ್ಯಾಕ್ಸ್ಡ್ ಝೋನಲ್ಲಿ ಇದ್ದೀವಿ. ಬಟ್ ಆದ್ರೂ ಆ ರಿಲ್ಯಾಕ್ಸ್ ಅನ್ನೋದು ಟೆಕ್ನಾಲಜಿ ಪರವಾಗಿ ಹೊರತು ಆ್ಯಸ್ ಅ ಟೆಕ್ನಿಷಿಯನ್ ಅಲ್ಲ, ಆ್ಯಸ್ ಅನ್ ಆ್ಯಕ್ಟರ್ಸ್ ಅಲ್ಲ, ಆ್ಯಸ್ ಅ ಪ್ರೊಡ್ಯೂಸರ್ ಅಲ್ಲ. ಸೊ ನಾನು ನೋಡಿರೋ ಇಂಡಸ್ಟ್ರಿ, ಬಿಕಾಸ್ ನಾನು ಇದು 50ನೇ ವರ್ಷ, 1973 ಶುರು ಮಾಡಿದೆ, 73, 74 ಡಬ್ಬಿಂಗ್ ಆರ್ಟಿಸ್ಟ್, 75 ನನ್ನ ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು, ಚೈಲ್ಡ್ ಆರ್ಟಿಸ್ಟ್. ಈಗ ನೋಡ್ತಾ ಇದ್ರೆ ಆ ಬದಲಾವಣೆಗಳೆಲ್ಲ ಸಮಥಿಂಗ್ ಗುಡ್. ಬಟ್ ಅಟ್ ದ ಸೇಮ್ ಟೈಮ್ ಟುಡೇ ವಿ ಆರ್ ಪ್ರೌಡ್ ಟು ಸೇ ದಟ್ ವಿ ಆರ್ ಆಲ್ ಫಿಲ್ಮ್ ಇಂಡಸ್ಟ್ರಿ, ಇಂಡಿಯನ್ ಇಂಡಸ್ಟ್ರಿ. ಎಲ್ಲಿ ಹೋದ್ರೂ ಈಗ ಎಲ್ಲ ಜನ ಗುರುತಿಸ್ತಾ ಇದ್ದಾರೆ. ಆ್ಯಂಡ್ ಸೋ ಹ್ಯಾಪಿ ಫಾರ್ ಯು. ಸರಿ, ಪ್ಯಾನ್ ಇಂಡಿಯಾ ಇವಾಗ ಟ್ರೆಂಡ್ ಇದೆ ಸರ್. ಪ್ಯಾನ್ ಇಂಡಿಯಾ ಅಂದ್ರೆ ನಿಮ್ಮ ಪ್ರಕಾರ ಹೇಗಿರ್ಬೇಕು ಸರ್? ಪ್ಯಾನ್ ಇಂಡಿಯಾ ಯಾವ ತರ ಸಿನಿಮಾ ಹೇಗಿರ್ಬೇಕು? ಯಾಕಂದ್ರೆ ನೀವು ಕೂಡ ಸಿನಿಮಾ, ಸಿ ಫ್ರಾಂಕ್ಲಿ ಟೆಲಿಂಗ್ ಯು, ಸಿನಿಮಾ ಕಥೆಗಳದೇ, ಹೇಳೋ ವಿಧಾನ, ಸ್ಕ್ರೀನ್ ಪ್ಲೇ ಆಗಲಿ, ಮೇಕಿಂಗ್ ಆಗಲಿ, ಟೆಲ್ಲಿಂಗ್ ಆಗಲಿ, ಅದೇ ಡಿಫ್ರೆನ್ಸು. ಡೈರೆಕ್ಟರ್ಗೆ ಚೇಂಜ್ ಆಗುತ್ತೆ. ಈಗ ಚೌಕಿದಾರ್ ಫಾದರ್ ಆ್ಯಂಡ್ ಸನ್ ಡ್ರಾಮಾ, ಬಟ್ ಅವ್ರು ಮಾಡಿದ ಸ್ಕ್ರಿಪ್ಟು, ಅವ್ರು ಅಂದ್ಕೊಂಡಿದ್ದ ರೀತಿ, ಆ ಕ್ಯಾರೆಕ್ಟರೈಸೇಷನ್ಸು, ಸೊ ಇದೆಲ್ಲ ಇಟ್ಕೊಂಡು ಒಂದು ಹೊಸ ಸಾಯಿ ಕುಮಾರ್ನ ತೋರಿಸ್ಬೇಕು ಅನ್ನೋ ಅವ್ರ ಉದ್ದೇಶ ಚಂದ್ರಶೇಖರ್ ಬಂಡಿಯಪ್ಪ ಅವರು. ಸೊ ಈ ಥರ ಏನು ಅಂದರೆ ಆ್ಯಸ್ ಅ ರೈಟರ್ದಿಂದಾನೇ ಶುರು ಆಗಿಬಿಡುತ್ತೆ. ಸೊ ಪ್ಯಾನ್ ಇಂಡಿಯಾ ಅನ್ನೋದು, ಈಗ ವಿ ಕಾಂಟ್ ಮೇಕ್ ಎ ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ ಪ್ಯಾನ್ ಫಿಲ್ಮ್ ಮಾಡಬಾರ್ದು ಯಾವಾಗಲೂ. ಈಗ ಪೊಲೀಸ್ ಸ್ಟೋರಿ ಫಾರ್ ಎಕ್ಸಾಂಪಲ್, ನಾವು ಪೊಲೀಸ್ ಸ್ಟೋರಿ ಮಾಡುವಾಗ ಇಟ್ಸ್ ಅ ಕನ್ನಡ ಫಿಲ್ಮ್. ಅದು ತೆಲುಗು ಡಬ್ಬಾಗಿ ಸೂಪರ್ ಹಿಟ್ ಆಯಿತು, ತಮಿಳ್ ಡಬ್ಬಾಗಿ ಸೂಪರ್ ಹಿಟ್ ಆಯಿತು, ಹಿಂದಿ ಡಬ್ಬಾಗಿ ಸೂಪರ್ ಹಿಟ್ ಆಯಿತು, ಆಮೇಲೆ ಕೇರಳ ರಿಲೀಸ್ ಆಯಿತು. ಸೊ ಎಲ್ಲ ಕಡೆನೂ ಹೋಯಿತು ಆ ಕಾಲದಲ್ಲಿ. ಅಂಡ್ ಆಲ್ ಮೈ ಫಿಲ್ಮ್ಸ್ ಆವಾಗ, ಎವ್ರಿ ಫಿಲ್ಮ್ ಪೊಲೀಸ್ ಸ್ಟೋರಿಯಿಂದ ಹಿಡಿದು ಎಲ್ಲ ಫಿಲ್ಮು ತೆಲುಗು ತಮಿಳು ಕಂಪಲ್ಸರಿ ಡಬ್ಬಿಂಗ್ ಆವಾಗ. ಸೊ ಈಗ ಅದೇ ಮಾಡ್ತಾ ಇದ್ದೀವಿ. ಬಟ್ ಈಗ ಏನಂದ್ರೆ ಬಿಗ್ಗರ್ ಸ್ಪ್ಯಾನ್ ಬಂದಿದೆ, ಬಿಸ್ನೆಸ್ ದೊಡ್ಡದಾಗಿದೆ, ಅಂಡ್ ರೀಚ್. ಆಗ ಹಿಂದಿ ತುಂಬಾ ಕಮ್ಮಿ ಇತ್ತು, ಪೊಲೀಸ್ ಸ್ಟೋರಿಯನ್ನು ಯು ಡೋಂಟ್ ಮೈಂಡ್. ನಾನು ಎಲ್ಲಿಂದನೂ ಬರ್ತಾ ಇದ್ದೀನಿ, ಬಂದು ಬಾಂಬೆಯಲ್ಲಿ ಒಂದು ನೈಟ್ ಸ್ಟೇ ಮಾಡಬೇಕಾಗಿತ್ತು, ಒಂದು ಇಂಟರ್ನ್ಯಾಷನಲ್ ಫ್ಲೈಟ್ ಬಂದು ರೂಮ್ಗೆ ಹೋಗಿ ನಾವು ಆಮೇಲೆ ಆ ಟೈಮಲ್ಲಿ ಒಂದು 2 ಗಂಟೆ 3 ಗಂಟೆಗೆ ಆನ್ ಮಾಡಿದ್ರೆ ನಮ್ಮ ಪೊಲೀಸರು ಹಿಂದಿ ಡಬ್ಬಿಂಗ್ ಬರ್ತಾ ಇದೆ. ನಾನು ನೋಡ್ಬಿಟ್ಟಿದ್ದೇನಪ್ಪ ಅಂದೆ, ಹೌದಪ್ಪ ಡಬ್ಬಿಂಗ್ ಮಾಡಿದ್ದಾರೆ, ಸೀನ್ ಎಲ್ಲ ನೋಡಿಕೊಂಡು ನಮಗೆ ಖುಷಿ ಆಯಿತು. ಸೊ ಈಗೇನು ಅಂದರೆ ಆ್ಯಕ್ಚುಲಿ ನಮ್ಮ ಫಿಲ್ಮ್ ಈಗ ಎಲ್ಲಿ ಹೋದ್ರೂ ನಮ್ಮ KGF ಬಗ್ಗೆ ಮಾತಾಡ್ತಾರೆ, ನಮ್ಮ ಕಾಂತಾರ ಬಗ್ಗೆ ಮಾತಾಡ್ತಾರೆ. ಸೊ ಅದೊಂದು ಹೆಮ್ಮೆ ಅನಿಸ್ತಾ ಇರುತ್ತೆ. ಸೊ ಗೆಸ್ ನಮ್ಮ ಈಗ ವಿ ಹ್ಯಾವ್ ಬಿಕಮ್ ವೆರಿ ಬಿಗ್ ಅಂತ. ಸೊ ಹ್ಯಾಪಿ ಫಾರ್ ಇಟ್. ಸರ್, ನಿಮ್ಮ ಒಂದು ಕಾಲಘಟ್ಟದಲ್ಲಿ ಸರ್ ಯಾವುದೇ ಸಿನಿಮಾ ಬರಲಿ, ಕನ್ನಡ ಸಿನಿಮಾ 100 ದಿನ 50 ದಿನ ಅದೊಂದು ಸಕ್ಸಸ್ ಕಾಣ್ತಿತ್ತು ಥಿಯೇಟ್ರಲ್ಲಿ. ಸೊ ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ಒಂದು ಸ್ಟ್ರಾಂಗ್ ಕಂಟೆಂಟ್ ಇದ್ರೂ ಕೂಡ ಆ ಸಿನಿಮಾ ಥಿಯೇಟ್ರಲ್ಲಿ ಇರೋದು ಕಷ್ಟ. ಸೊ ಎಲ್ಲಿ ಎಡುತ್ತಿದ್ದಾರೆ ಸಿನಿಮಾ ತೆಗೆಯೋರು, ಎಡುತ್ತಿದ್ದಾರೆ ಅಥವಾ ಥಿಯೇಟರ್ ಸೆಟಪ್ಸ್ಗಳು ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಹೇಗೆ ಅಂತ ನೀವು ಕಂಡಂಗೆ? ಇಲ್ಲಪ್ಪ, ಈಗೇನೋ ಅಂದ್ರೆ ಈಗ ಆವಾಗ 100 ಡೇಸು, ನಾನು ಅದೇ ಹೇಳ್ಬಂದೆ, 75 ನನ್ನ ಫಿಲ್ಮ್ ರಿಲೀಸ್ ಆಯ್ತಲ್ಲ, ದೇವಡು ಚೇಸಿನ ಪಿಳ್ಳಿ ಅಂತ, ಅದು 100 ಡೇಸು. ಈಗ ಮೊನ್ನೆ ಒಂದು ಫಿಲ್ಮ್ ರಿಲೀಸ್ ಆಯ್ತು, ಸಂಕ್ರಾಂತಿಗೆ ವಸ್ತು ನಾನು ಅಂತ, ಅದರಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟ್, ಇದರಲ್ಲಿ ಸಪೋರ್ಟಿಂಗ್ ಆಕ್ಟರ್. ಆವಾಗ 100 ಡೇಸು, ಇವಾಗ ಇದು 4 ಡೇಸಲ್ಲಿ 100 crores, ಅಷ್ಟೇ ಡಿಫ್ರೆನ್ಸ್. ಸೊ ಏನು ಅಂದ್ರೆ 14th ರಿಲೀಸ್ ಆಯ್ತು, 14, 15, 16, 17 100 crores ಟಚ್ ಮಾಡಿಬಿಟ್ಟಿದೆ. ಸೊ ಈಗ 250 crores ಆಲ್ರೆಡಿ 10 days ಅಲ್ಲಿ. ಸೊ ಈಗ ನಂಬರ್ಸೇ, ಈಗ KGF ನಂಬರ್ಸ್ ಎಲ್ಲ ನೋಡಿದ್ರೆ ಇದೆಲ್ಲ ಸಾಧ್ಯನ ಅನಿಸುತ್ತೆ. ಸೊ ಈಗ 100 days ಅನ್ನೋದು ಬಿಕಾಸ್ ಸಿನಿಮಾ ಆ ಕಾಲದಲ್ಲಿ ನಾವು ದೂರದರ್ಶನಲ್ಲಿ ಕೂತ್ಕೊಂಡು ಆ ಚಿತ್ರಲಹರಿ, ಆ ಲಹರಿ, ಈ ಲಹರಿ ಸಾಂಗ್ಸ್ ನೋಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು ನಿಮ್ಮನೆಗೆ ಥಿಯೇಟರ್ ಬಂದಿದೆ,
ನಿಮ್ಮ ಮನೆಯಲ್ಲಿ ಎಲ್ಲ ಫಿಲ್ಮ್ಸ್, ಇಂಟರ್ನ್ಯಾಷನಲ್ ಫಿಲ್ಮ್ಸ್ ಜೊತೆ ನಮ್ಮೆಲ್ಲ ಫಿಲ್ಮ್ಸ್, ಈಗ ಎಲ್ಲ ಫಿಲ್ಮ್ಸ್ OTT ನೋಡ್ತಾ ಇದ್ದಾರೆ. ಸೊ ಇಂಥ ಒಂದು ಈ ಕಾಲಘಟ್ಟದಲ್ಲಿ ಥಿಯೇಟ್ರಲ್ಲಿ 100 days ಆಡೋದು ಅಪರೂಪನೇ. ಬಿಕಾಸ್ ಡಿಸ್ಟ್ರಿಬ್ಯೂಟರ್ಸ್ಗೂ ಅಷ್ಟೇ, ಫಸ್ಟ್ 4 days 5 days ಬರೋ ಅಮೌಂಟು, ಆಮೇಲೆ ತುಂಬಾ ಚೆನ್ನಾಗಿದೆ. ಬಿಕಾಸ್ ಥಿಯೇಟರ್ ಹೇಗಿದೆ ಅಂದ್ರೆ ಈಗ ಜನ ಬರೋಕ್ಕೆ ಆ ಥಿಯೇಟ್ರಲ್ಲಿ ಅವ್ರಿಗೆ ಏನೋ ಒಂದು ಸ್ಪೆಷಲ್ ಬೇಕು, ತುಂಬಾ ಚೆನ್ನಾಗಿರ್ಬೇಕು, ಏನೋ ಒಂದು ಅವ್ರನ್ನ ಕರ್ಕೊಂಡು ಬರ್ಬೇಕು ಥಿಯೇಟರ್ಗೆ. ಸೊ ಅಂತ ಒಂದು ಈಗ ಪಬ್ಲಿಸಿಟಿ ಆಗಲಿ, ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಲಿ, ಬಿಫೋರ್ ರಿಲೀಸ್ ನಾವು ಮಾಡೋ ಪಬ್ಲಿಸಿಟಿ ಆಗಲಿ. ಸೊ ಈಗ ಮೋರ್ ದೆನ್ ಥಿಯೇಟರ್ಸ್ ಅವ್ರಿಗೂ ತಪ್ಪಿಲ್ಲ ಅಂತ ನನ್ನ ಫೀಲಿಂಗು. ಬಿಕಾಸ್ ಮೊನ್ನೆ 3 ಫಿಲ್ಮ್ಸ್ ರಿಲೀಸ್ ಮಾಡಿದ್ರು ತೆಲುಗಲ್ಲಿ, 3ರಲ್ಲಿ ಒಂದು ಚೆನ್ನಾಗಿಲ್ಲ ಅಂದ ತಕ್ಷಣ ಆ ಥಿಯೇಟರ್ ತಗೊಂಡು ತಿರ್ಗಿ ಇನ್ನೊಂದು. ಸೊ ಡಿಸ್ಟ್ರಿಬ್ಯೂಟರ್ಸ್ ದೇ ನೀಡ್ ದ ಫೀಡ್ ಅಲ್ವಾ. ಸೊ ಯಾರನ್ನೂ ಬ್ಲೇಮ್ ಮಾಡಕ್ಕಿಲ್ಲ. ಬಟ್ ಏನು ಅಂದ್ರೆ ಎಲ್ಲಾ ಫಿಲ್ಮ್ಸ್ ಚೆನ್ನಾಗಿದೆ, ದುಡ್ಡು ಬರ್ತಾ ಇದೆ, ಸ್ಟಾರ್ ಫಿಲ್ಮ್ಗಳು ಓಪನಿಂಗ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೊ ಅದೊಂದು ದೊಡ್ಡ ಅಡ್ವಾಂಟೇಜ್. ಸೊ ಟೋಟಲಿ ಲೈಕ್ ಐ ಸೆಡ್, ಟೆಕ್ನಾಲಜಿ ಜೊತೆ ಇದೂ ಚೇಂಜ್ ಆಗಿದೆ. ಸೊ ಥಿಯೇಟರ್ಗೆ ಅವ್ರು ಬರಬೇಕು, ನೋಡಬೇಕು, ಅದು 100 days ಆಗಬೇಕು ಅಂದ್ರೆ ಒಂದು ಅಪರೂಪದಲ್ಲಿ ಒಂದು 3-4 ಫಿಲ್ಮ್ಸ್ ಆರ್ ರನ್ನಿಂಗ್, ಈವನ್ 50 days 100 days. ಈಗ ನಿನ್ನೆ ಯಾರು ಅನೌನ್ಸ್ ಮಾಡಿದ್ರು, ಪುಷ್ಪ 50 days ಆಯಿತು ಅಂತ. ಸೊ 50 days ಹೌಸ್ಫುಲ್ ಇದೆ ಹೈದರಾಬಾದ್ ಅಲ್ಲಿ. ಸೊ ಅಂತ ಫಿಲ್ಮ್ಸ್ ಓಡ್ತಾ ಇದೆ. ಸೊ ಐ ಥಿಂಕ್ ಇಟ್ಸ್ ಸಮಥಿಂಗ್ ಗುಡ್. ಯಾರಿಗೂ ಈಗ ಏನಂದ್ರೆ ಒಂದು ವೇಳೆ ಅದು ಮಿಸ್ ಆದ್ರೆ OTT ಇದೆ, OTT ಮಿಸ್ ಆದ್ರೆ ಸ್ಯಾಟಲೈಟ್ ಇದೆ. ಈ ತರ ವಿ ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಸರ್, ಈಗಿನ ಡಿಜಿಟಲ್ ಯುಗ ನೀವು ಯಾವ ರೀತಿ ನಿಮ್ಗೆ ಖುಷಿ ಕೊಡುತ್ತಾ ಅಂತ? ಒಂದು ವಿಧದಲ್ಲಿ ಖುಷಿ ಕೊಡುತ್ತೆ. ಬಿಕಾಸ್ ವಿ ಹ್ಯಾಡ್ ಆಲ್ಸೋ ಲೈಕ್ ಅಡ್ಜಸ್ಟ್ ಟು ದ ಟೆಕ್ನಾಲಜಿ. ಬಟ್ ನಮಗೇನು ಅಂದ್ರೆ ಈಗ ಇಫ್ ಯು ಟೇಕ್, ಈಗ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಚೌಕಿದಾರ, ನಾವೆಲ್ಲ ತುಂಬಾ ಟೆನ್ಷನ್ ಅಲ್ಲಿ ಮಾಡ್ತಾ ಇದ್ವಿ ಆ ಕಾಲದಲ್ಲಿ. ನೋ AC, ಒಂದು ಡೈಲಾಗ್ ಮಿಸ್ ಆದ್ರೆ ಫುಲ್ ಸೀನ್ ಫುಲ್ ತಿರ್ಗಾ ನಾವು ಟೇಕ್ 2 ಮಾಡಬೇಕು. ಈಗ ಏನಂದ್ರೆ ಪಂಚಸ್ ಇದೆ, ಒಂದೊಂದು ಲೈನ್ ಮಾಡ್ಬೋದು. ಸೊ ಟೆಕ್ನಾಲಜಿ ಚೆನ್ನಾಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಾವೇನು ಅದ್ರ ಮೇಲೆ ಏನು ಬೇಜಾರೇನಿಲ್ಲ. ಐ ಆಮ್ ಆಲ್ಸೋ ಅಡ್ಜಸ್ಟಿಂಗ್ ಮೈ ಸೆಲ್ಫ್ ಟು ದಿಸ್ ಟೆಕ್ನಾಲಜಿ. ಅಂಡ್ ಆ ಕಾಲದಲ್ಲಿ ಫಿಲ್ಮ್ ಇರುವಾಗ ಏನಂದ್ರೆ ಒಂದೇ ಟೇಕಲ್ಲಿ ಮುಗಿಸ್ಬೇಕು, ಫಿಲ್ಮ್ ಪ್ರಾಬ್ಲಮ್ ಚಿಕ್ಕ ಫಿಲ್ಮ್ಸ್ಗೆ. ಸೊ ಈಗ ಅದಿಲ್ಲ, ಡಿಜಿಟಲ್ ಅಲ್ಲಿ ಈವನ್ ಎಷ್ಟು ಮಾಡಿದ್ರು ತಪ್ಪಿಲ್ಲ ಈಗ. ಸೊ ಅದೊಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಹೆಲ್ಪ್ ಆಯ್ತು. ಎಸ್ ಸರ್. ಸಾಯಿ ಕುಮಾರ್ ಸರ್ ಒಂದು ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಅಲ್ಲಿ ನಮ್ಗೆ ಕಣ್ಮುಂದೆ ಬರೋದು ಒಂದು ಪೊಲೀಸ್ ಪಾತ್ರ ಸರ್. ಸೊ ಈ ಒಂದು ಚೌಕಿದಾರದಲ್ಲಿ ಸೊ ಟೀಸರ್ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಬೇರೆನೇ ಏನೋ ಒಂದು ಪಾತ್ರ ಮಾಡಿದೀರಿ ಅಂತ ಅನ್ಸುತ್ತೆ ಸರ್. ಸೊ ಏನ್ ಮಾಡಿದೀರಿ, ಯಾವ ರೀತಿ ಇರುತ್ತೆ ನಿಮ್ ಪಾತ್ರ ಅಂದ್ರೆ? ಬೇಸಿಕಲಿ ಈಗ ನಾನು ರಂಗಿತರಂಗ ಆದ್ಮೇಲೆ, ರಂಗಿತರಂಗ ಅಂದ್ರೆ ಡಿಫ್ರೆಂಟ್ ಫಿಲ್ಮ್ಸ್ ಬರ್ತಾ ಇದೆ. ಅದು ಕನ್ನಡ ಆಗಲಿ, ತೆಲುಗು ಆಗಲಿ, ತಮಿಳ್ ಆಗಲಿ. ಸೊ ಈಗ ನಾನು ಮಾಡ್ತಾ ಇರೋ ಎಲ್ಲ ಫಾದರ್ಸು ಎಲ್ಲ ಡಿಫ್ರೆಂಟ್ ರೋಲ್ಸೇ. SR ಕಲ್ಯಾಣ ಮಾಡ್ಬೇಕು ಅಂತ ಒಂದು ಮಾಡಿದೆ, ದೊಡ್ಡ ಹಿಟ್ ಆಯಿತು. ಅಂಡ್ ಮೊನ್ನೆ ಸೈಕೋದ ಶನಿವಾರಂ ಅಂತ ನಾನು ಜೊತೆ ಮಾಡಿದೆ, ಅದು ಒಳ್ಳೆ ಹಿಟ್ ಆಯಿತು. ಸೊ ಇಲ್ಲಿನ ಅವತಾರ ಪುರುಷ ನಂದು ಆಸ್ ಇಟ್ ಈಸ್, ಐ ಲವ್ ದಟ್ ಕ್ಯಾರೆಕ್ಟರ್, ಒಳ್ಳೆ ಕ್ಯಾರೆಕ್ಟರ್. ನಮಗೇನೋ ನಾವು ಅಂದ್ಕೊಂಡಿದ್ದಂತ ಥಿಯೇಟರ್ ರೆಸ್ಪಾನ್ಸ್ ಬಂದಿಲ್ಲ. ಸೊ ಈಗ ಸತ್ಯ ಸನ ಹರಿಶ್ಚಂದ್ರ ಅಂತ ನಮ್ಮ ನಿರೂಪ್ ಭಂಡಾರಿ ಜೊತೆ ತಿರ್ಗಾ ರಂಗಿತರಂಗ ಆದ್ಮೇಲೆ ಮಾಡ್ತಾ ಇದ್ದೀನಿ. ಅದೊಂದು ಫಾದರ್ ಅಂಡ್ ಸನ್, ಬಟ್ ಡಿಫ್ರೆಂಟ್. ಚೌಕಿದಾರ್ ಅನ್ನೋದು ಚಂದ್ರಶೇಖರ್ ಬಂಡಿಯಪ್ಪ ಅವರು ನನಗೆ ಫೋನ್ ಮಾಡುವಾಗ ಅವ್ರ ಬಗ್ಗೆ ತಿಳ್ಕೊಂಡೆ. ಒಳ್ಳೆ ಫಿಲ್ಮ್ ಮಾಡಿದ್ದಾರೆ, ರಥ ಅವರ ಗ್ಲಿಮ್ಸಸ್ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ಫೀಲಿಂಗ್ ಬಂತು. ಆಮೇಲೆ ಅವರೇ ಬಂದು ಫುಲ್ ಕಥೆ ನನಗೆ ನರೇಟ್ ಮಾಡಿದರು. ನರೇಟ್ ಮಾಡುವಾಗ ಈ ಡೈರೆಕ್ಟರು ಸಾಯಿ ಕುಮಾರ್ನ ಈ ಕ್ಯಾರೆಕ್ಟ್ರಲ್ಲಿ ಅವರು ಅಂದ್ಕೊಂಡು ಡಿಸೈನ್ ಮಾಡಿ ಅವರಿಗೆ ಕಾನ್ಫಿಡೆನ್ಸ್ ಇರೋವಾಗ ಇದು ನನ್ನ ಜವಾಬ್ದಾರಿ, ನಾನು ಮಾಡಬೇಕು ಅಂತ. ಸೊ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಕ್ಯಾರೆಕ್ಟರ್ ನಾನು ಹೇಳೋಕ್ಕಿಲ್ಲ ಈಗ ಏನು ಅಂತ, ಬಟ್ ಫಾದರ್ ಎಲ್ಲರೂ ಗೊತ್ತಾಯಿತು. ಬಟ್ ಆ ಫಾದರ್ ಏನು, ಪ್ರಕಾಶ್ ಗೌಡ ಏನು, ಅವನ ಮಗನ ಜೊತೆ ಅವನಿಗಿರೋ ಆ ಬಾಂಧವ್ಯ ಏನು, ಆ ಫ್ಯಾಮಿಲಿ ಜೊತೆ ಅವನಿಗಿರೋ ಆ ಒಂದು ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲ ತುಂಬ ಸೊಗಸಾಗಿ ಮಾಡಿದ್ದಾರೆ. ಆ್ಯಂಡ್ ಹೇಳಿದ ತಕ್ಷಣ ನಾನು ಓಕೆ ಬ್ರದರ್ ತುಂಬ ಚೆನ್ನಾಗಿದೆ, ನಾನು ಒಂದು ಅನ್ಕೋತೀನಿ. ಅವರು ಸ್ವಲ್ಪ ಫೀಡ್ ಎಲ್ಲ ಕೊಟ್ಟರು ನನಗೆ ಈ ಥರ ಬೇಕು ಸರ್, ಈ ಥರ ಬೇಕು ಸರ್, ಒರಿಜಿನಲ್ ಸಾಯಿ ಕುಮಾರ್ ಬೇಡ ಸರ್, ಈ ಥರ ಅವ್ರು ಆ್ಯಸ್ ಎ ಡೈರೆಕ್ಟರ್ ಅವ್ರು ಏನು ಅಂದ್ಕೊಂಡು ಬಂದಿದ್ದಾರಲ್ಲ. ಬಿಕಾಸ್ ರೈಟರ್ಗೆ ಡೈರೆಕ್ಟರ್ಸ್ಗೆ ಅವರು ಡಿಸೈನ್ ಮಾಡುವಾಗ ತುಂಬ ಅವರು ಘರ್ಷಣೆ ಇರುತ್ತೆ, ಸಂಘರ್ಷಣೆ ಇರುತ್ತೆ. ಈ ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳ್ತಾರೆ ತುಂಬ ಜನ. ಸಾಯಿ ಕುಮಾರ್ ಇಲ್ಲಪ್ಪ, ಆ ಕ್ಯಾರೆಕ್ಟರ್ ಸಾಯಿ ಕುಮಾರ್ ಕರೆಕ್ಟಾಗಿಲ್ಲಪ್ಪ, ಅವರು ಸ್ವಲ್ಪ ಎಮೋಷನ್ ಇರಬೇಕು, ಅವರು ಆ ಥರ ಮಾಡಬೇಕು ಅಂತ.
ಬಟ್ ಅವರು ಟೋಟಲಿ ಡಿಫ್ರೆಂಟ್ ಆಗಿ ನಾನು ಈಗ ಅಂತ ಕ್ಯಾರೆಕ್ಟರ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ. ಸೊ ಹೇಳಿದ ತಕ್ಷಣ ಒಂದಿನ ನಾನೇ ಅವರು ಎಲ್ಲ ಫೀಲ್ಡ್ ನಾನು ಕೊಟ್ಟ ಮೇಲೆ ಹೇರ್ ಸ್ಟೈಲ್ ಈ ಥರ ಇರಬೇಕು, ಏನೋ ಒಂದು ಸಪರೇಟು ಒಂದು ಫೇಸಲ್ಲಿ ಒಂದು ಚೇಂಜ್ ಕೇಳಿದ್ರು, ಅದೇನೋ ಪ್ಲ್ಯಾನ್ ಮಾಡಿದ್ವಿ. ವಾಕ್ ಈ ಥರ ಇರಬೇಕು ಅಂತ ಅಂದ್ಕೊಂಡಿದ್ವಿ. ಡ್ರೆಸ್ಸಸ್ ಅವರೇ ಕಳಿಸಿದ್ರು ಫೋಟೋಸ್, ಬಂಡಿಯಪ್ಪ ಅವರು ಈ ಥರ ಡ್ರೆಸ್ಸಸ್ ಬೇಕು ಸರ್, ಈ ಥರ ಇನ್ಶರ್ಟ್ ಮಾಡ್ಕೋಬೇಕು, ಈ ಥರ ನಡಿ. ನಾನು ಬೇಸಿಕ್ಲಿ ಐ ಆಮ್ ಡೈರೆಕ್ಟರ್ಸ್ ಆ್ಯಕ್ಟರ್. ನಾನು ಪ್ಲಸ್ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೋತೀನಿ, ಬೇಸಿಕ್ ಹೋಮ್ವರ್ಕ್ ಮಾಡ್ಕೋತೀನಿ. ಸೊ ನಾನು ಕತೆ ಹೇಳಿದ್ಮೇಲೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ 1-2 days ಟೈಮ್ ತಗೊಂಡೆ ಅಡ್ಜಸ್ಟ್ ಆಗೋಕೆ. ಬಟ್ ಲಕ್ಲಿ ಅವರು ತುಂಬ ಸಾಫ್ಟ್ ಆಗಿ ಪ್ಲಾನ್ ಮಾಡಿದ್ರು. ಫಸ್ಟೇ ಹೆವಿ ಸೀನ್ ಇಲ್ಲದೆ ನಾನು ಫಸ್ಟ್ ಕ್ಯಾರೆಕ್ಟರ್ ಒಳಗಡೆ ಹೋಗಬೇಕು ಅಂತ ಚಿಕ್ಕ ಚಿಕ್ಕ ಮೌಂಟೇಜಸ್ ಅದೆಲ್ಲ ಇಟ್ಕೊಂಡು ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಸೊ ಟೋಟ್ಲಿ ಒಳ್ಳೆ ಟೀಮು, ಒಳ್ಳೆ ಟೆಕ್ನಿಕಲ್ ಟೀಮು, ಒಳ್ಳೆ ಆರ್ಟಿಸ್ಟ್ಗಳು. ನಾನು ಫಸ್ಟ್ ಟೈಮ್ ವಿನೋದಿ ಅವ್ರ ಜೊತೆ ಆ್ಯಂಡ್ ಪೃಥ್ವಿ ಸೂಪರ್ಬಾಗಿ ಮಾಡಿದ್ದಾನೆ ಪೃಥ್ವಿ ಅವರು. ಸರಿ, ನಾನು ಟೀಸರ್ ನೋಡಿದ ತಕ್ಷಣ ಡೈರೆಕ್ಟ್ರಿಗೆ ಫೋನ್ ಮಾಡಿ, ಪೃಥ್ವಿಗೆ ಫೋನ್ ಮಾಡಿ, ಧನ್ಯಾ ಅವರಿಗೆ ಫೋನ್ ಮಾಡಿ, ವಿನೋದಿನಿ ಅವ್ರಿಗೆ ಫೋನ್ ಮಾಡಿ ಎಲ್ರಿಗೂ ಹೇಳಿದೆ ತುಂಬ ಚೆನ್ನಾಗಿದೆ. ಬಿಕಾಸ್ ನನಗೆ ಕಥೆ ಪೂರ್ತಿ ಗೊತ್ತು, ಬಟ್ ನನ್ನ ಸೀನ್ಸೇ ನನಗೆ ಗೊತ್ತು ಮೇಕಿಂಗಲ್ಲಿ. ಮಿಕ್ಕಿದ್ದೆಲ್ಲ ನಾನು ಟೀಸರ್ ನೋಡುವಾಗ ನನಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು. ಒಂದು ಫುಲ್ಲು ಫ್ಯಾಮಿಲಿ ಜೊತೆ ಈ ಡ್ರಾಮಾ ಜೊತೆ ಆ್ಯಕ್ಷನು ತುಂಬ ಇಮೋಷ್ನಲ್ ಆಗಿದೆ ಅಂತ. ಫೈಟ್ ಟು ಲೀಡೇ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ರೆಡಿ ನಾನು ಡಬ್ಬಿಂಗ್ ಮಾಡುವಾಗ ಸಾಂಗ್ಸ್ ಎಲ್ಲ ನೋಡಿದ್ದೀನಿ. ಇಟ್ ವಿಲ್ ಬಿ ಡಿಫ್ರೆಂಟ್ ಫಿಲ್ಮ್. ಸಾಯಿ ಕುಮಾರ್ಗೆ ಒಂದು ಫುಲ್ ಡಿಫ್ರೆಂಟ್ ಫಿಲ್ಮ್. ಸೊ ಖಂಡಿತ ಈಗ ಡಬ್ಬಿಂಗ್ ಶುರು ಮಾಡಿದ ಮೇಲೆ ನನಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ. ಅಂದರೆ ಕ್ಯಾರೆಕ್ಟರ್ ಪರವಾಗಿ ಮಾಡೋದೊಂದು, ತಿರ್ಗಾ ಥಿಯೇಟರ್ಗೆ ಆಕ್ಸೆಪ್ಟೆನ್ಸು ಮಾಡೋದೊಂದು. ಅದು ಲಕ್ಕಿಲಿ ಡೈರೆಕ್ಟ್ರು ಆ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಎಲ್ಲ ವರ್ಕೌಟ್ ಆಯಿತು ಕ್ಯಾರೆಕ್ಟರ್ ಒಳಗಡೆ. ಇದೆಲ್ಲ ಅಪ್ಪ ಅಂದ್ರಿಗೆ ನಾವು ಆಲ್ ಫಾದರ್ಸ್ ಡಿಸರ್ವ್ ಡೆಡಿಕೇಶನ್ ಈ ಫಿಲ್ಮ್ ಅಂತ ಒಂದು ಫಿಲ್ಮ್. ಸರ್, ಚೌಕಿದಾರ ಸಿನಿಮಾದ ಒಂದಷ್ಟು ವಿಶೇಷತೆ ಏನು, ಅದನ್ನ ನೀವು ಯಾಕೆ ಒಪ್ಕೊಂಡ್ರಿ? ಆರ್ಟಿಸ್ಟ್ಗೆ ಯಾವಾಗಲೂ ಚಾಲೆಂಜ್ ಏನಪ್ಪ, ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಬೇರೆ ವಿಷಯಗಳ ಯೋಚನೆ ಮಾಡಲ್ಲ. ಅದು ಕಮರ್ಷಿಯಲಿ ಆಲ್ಸೋ ನಾನು ಐ ರಿಯಲಿ ಟೇಕ್ ಇಟ್ ಲೈಕ್ ಈ ಕ್ಯಾರೆಕ್ಟರ್ ಮಾಡಲೇಬೇಕಂತ ಅಂದ್ಕೋತೀನಿ. ಅಂತ ಒಂದು ನನಗೆ ಒಂದು ಎಕ್ಸೈಟ್ಮೆಂಟ್ ಕೊಟ್ಟ ಕ್ಯಾರೆಕ್ಟರ್. ಇಂಥ ಕ್ಯಾರೆಕ್ಟ್ರು ಸಿಗೋದೇ ಅಪರೂಪ ಅಂತ ಒಂದು ಕ್ಯಾರೆಕ್ಟರ್ ಸಿಕ್ಕಿದ ಮೇಲೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿದೆ. ಲಕ್ಕಿಲಿ ಈಗ ಡಬ್ಬಿಂಗ್ ತನಕ ಬಂದಿದ್ದೀವಿ. ನಾಳೆ ನಿಮ್ಮ ಮುಂದೆ ಬರ್ತೀವಿ. ನಿಮ್ಮ ಆಶೀರ್ವಾದ, ನಿಮ್ಮ ಅಭಿಮಾನ, ನಿಮ್ಮ ಪ್ರೋತ್ಸಾಹ ನಮಗಿರಬೇಕು ಅಂತ ಬೇಡ್ಕೋತಾ ಇದ್ದೆ. ಹೊಸಬರು ಸಿನಿಮಾ ಕ್ಷೇತ್ರಕ್ಕೆ ಬರುವಾಗ ಏನೆಲ್ಲ ತಯಾರಿ ಮಾಡ್ಕೊಂಡು ಬರಬೇಕು ಅನ್ಸುತ್ತೆ ಸರ್ ನಿಮ್ಗೆ? ಏನಿಲ್ಲಪ್ಪ, ಪ್ರತಿದಿನ ನಾವು ಪ್ರತಿದಿನ ಹೊಸಬ್ರನ್ನೇ. ಯಾಕಂದರೆ ಒಂದೊಂದು ಕ್ಯಾರೆಕ್ಟರ್ ಮಾಡುವಾಗ ಪ್ರತಿದಿನ ನಮಗೆ ಒಂದು ಪರೀಕ್ಷೆಯ ಸಮಯನೇ. ಸೊ ಯಾರೇ ಆದ್ರೂ ಕ್ರಮಶಿಕ್ಷಣೆ, ಸಮಯ ಪಾಲನೆ, ಟೈಮು ಆ್ಯಂಡ್ ಡೆಡಿಕೇಶನು, ಇನ್ವಾಲ್ವ್ಮೆಂಟು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಎಷ್ಟೇ ಟೆನ್ಷನ್ ಇದ್ರೂ ಬಂದ ಮೇಲೆ ನಾವು ಆ ಡೈರೆಕ್ಟರ್ಗೆ ಏನು ಬೇಕು, ಆ ಕ್ಯಾರೆಕ್ಟರ್ಗೆ ಏನು ಬೇಕು ಅದನ್ನು ನಾವು ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ಫಲ ನಮ್ಮ ಕೈಯಲ್ಲಿಲ್ಲ. ಬಟ್ ನಾವು ಮಾಡೋ ಕೆಲಸ ನಾವು ಸಿನ್ಸಿಯರ್ ಆಗಿ ಮನಸ್ಸಾ ವಾಚ ಕರ್ಮನ ಮಾಡಿದರೆ ಖಂಡಿತ ಫಲ ಸಿಗುತ್ತೆ. ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಾ, ಚೌಕಿದಾರ ಸಿನಿಮಾ ನಿಮಗೆ ಎಷ್ಟು ವಿಶೇಷ ಅನ್ಸುತ್ತೆ ಸರ್? ಖಂಡಿತಪ್ಪ, ಈ 50ನೇ ವರ್ಷ ನಂದು. ಈ 50ನೇ ವರ್ಷದಲ್ಲಿ ಈಗ ನಾನು ಕಂಟಿನ್ಯೂಸ್ ಆಗಿ ಎಲ್ಲ ಫಿಲ್ಮ್ಸು ಚೆನ್ನಾಗಿ ಓಡ್ತಾ ಇದೆ. ಸೊ ಚೌಕಿದಾರ ವಿಲ್ ಬಿ ಎ ವೆರಿ ಸ್ಪೆಷಲ್ ಫಿಲ್ಮ್ ಫಾರ್ ಮೈ 50th year ಆಸ್ ಅನ್ ಆ್ಯಕ್ಟರ್. ಬಿಕಾಸ್ ನಾವೇ ನೀವೇ ನೋಡ್ತೀರಾ, ಒಂದು ಡಿಫರೆಂಟ್ ಸಾಯಿ ಕುಮಾರ್, ಒಂದು 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 ಬ್ಯೂಟಿಫುಲ್ ಕ್ಯಾರೆಕ್ಟರ್, ಅಪೂರ್ವ, ತುಂಬ ಚೆನ್ನಾಗಿರುತ್ತೆ ಕ್ಯಾರೆಕ್ಟರ್. ಚೌಕಿದಾರ ಅಂದ ಕ್ಷಣ ನಮಗೆ ಪ್ರಧಾನಿ ಮೋದಿ ನೆನಪಾಗ್ತಾರೆ. ನೀವು ಕೂಡ ಬಿಜೆಪಿ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದೀರಿ. ಮೋದಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಚೌಕಿದಾರ ಮೋದಿ ಅವರು ಚೌಕಿದಾರ ಅಷ್ಟೇ. ದಿಲ್ ಮೇ ಮೋದಿ, ದಿಲ್ಲಿ ಮೇ ಮೋದಿ. ಈ ಟೈಟಲ್ ಈ ಸಿನಿಮಾಗೆ ಇಟ್ಟಿರೋ ಕಾರಣ ಏನು? ಸಿನಿಮಾದಲ್ಲಿರೋ ಚೌಕಿದಾರ ಯಾರು? ನಮ್ಮ ಡೈರೆಕ್ಟರ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳಿದ್ರೆ ಸರ್? 50 ನಾಟ್ ಔಟ್, ಸೆಂಚುರಿ ಹೊಡಿತೀನಿ ಅಷ್ಟೇ. ಓಕೆ ಸರ್, ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ನಿಮಗೆ ಸದಾ ಖುಷಿ ಕೊಡುವ ನೆನಪು ಯಾವ ಸರ್? ಏನು, ಅಮ್ಮ ಕನ್ನಡ ಫಿಲ್ಮ್ಸಿಂದನೇ ಶುರು ಮಾಡಿದರು.
ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು, ಕಲ್ಯಾಣ್ ಕುಮಾರ್ ಅವ್ರ ಜೊತೆ, ಭಗವಾನ್ ಅವ್ರ ಜೊತೆ. B.R. ಪಂತಲು ಅಂತ ದೊಡ್ಡ ಡೈರೆಕ್ಟ್ರು, ಅವ್ರ ಡೈರೆಕ್ಷನಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಫಿಲ್ಮ್. ಸೊ ಅಮ್ಮ ರೂಟ್ಸ್ ಈ ಬಾಗೇಪಲ್ಲಿ ಆಗಲಿ, ಕನ್ನಡ ಇಂಡಸ್ಟ್ರಿ ಆಗಲಿ, ಆವಾಗ ಕನ್ನಡ ಫಿಲ್ಮ್ಸ್ ಎಲ್ಲ ಚೆನ್ನೈಲಿ ಮಾಡ್ತಾ ಇದ್ರು. ಅಲ್ಲಿಂದ ಅಪ್ಪ ಪರಿಚಯ ಆಯಿತು. ಸೊ ತಿರ್ಗಾ ಕರ್ನಾಟಕ ಆಂಧ್ರ ಅನುಬಂಧ ಅಲ್ಲಿ ಸ್ಟಾರ್ಟ್ ಆಯಿತು. ಅಮ್ಮ ಇಲ್ಲಿ ಬಾಗೇಪಲ್ಲಿ, ಅಪ್ಪ ಅಲ್ಲಿ ಕಳ್ಳೇಪಲ್ಲಿ, ನಮಗೆ ಗೊತ್ತಿಲ್ಲದೆ ಅವ್ರಿಗೆ ಮದುವೆ ಮಾಡಿಕೊಂಡು ಸೊ ಅಲ್ಲಿಂದಲೇ ಶುರು ಆಯಿತು. ಸೊ ಈಗ ನಾನಾಗಲಿ, ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ನಾನು ಎಲ್ಲಿ ಹೋದ್ರೂ ಹೇಳೋದಿದೆ, ಕರ್ನಾಟಕ ಇಲ್ಲ ಅಂದರೆ ನಾವಿಲ್ಲ ಅಂತ. ಅದು ಪೊಲೀಸ್ ಸ್ಟೋರಿ ಆಗಿರ್ಬೋದು, ಆರ್ಮುಗ, ರವಿಶಂಕರ್ ಆಗಿರ್ಬೋದು, ಆಯುಧ, ಅಯ್ಯಪ್ಪ ಆಗಿರ್ಬೋದು. ಸೊ ಬೆಸ್ಟ್ ಪಾರ್ಟ್ ಅದೇ, ಎಲ್ಲ ಆನೆ, ಅಗ್ನಿ ಸಾಯಿ ಕುಮಾರು, ಆರ್ಮುಗ ರವಿಶಂಕರ್, ಆಯುಧ ಅಯ್ಯಪ್ಪ. ಸೊ ಆ ಥರ 3 ಜನಕ್ಕೆ ಕರ್ನಾಟಕ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ.